ನಾನು ಒಂದು ವಿಡಿಯೋ ಇದನ್ನು ಮಾಡಿದ್ದೀರಿ ಏನದು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿದ್ದೀನಪ್ಪ ಅಂತ ಹೇಳಿದ್ರೆ ಯಾರಾದರೂ ಕತಾರಿಗೆ ಹೋಗಿ ಕೆಲಸ ಮಾಡೋರಿದ್ರು ಅಂತ ಹೇಳಿದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಂಪ್ನಿ ತೆಗ್ದಾರೆ ಇಲ್ಲಿ ಅಂತಂದು ಹೇಳಿ ಅದಕ್ಕೆಲ್ಲ ಒಬ್ಬರು ಕಮೆಂಟ್ ಮಾಡ್ತಾರೆ ಯಾವ ಭರವಸೆ ಮ್ಯಾಗ ಹೇಳ್ತೀರಿ ಯಾವ ಧೈರ್ಯದ ಮೇಲೆ ಹೇಳ್ತೀರಿ ನೀವು ಹಾಗೆ ಹಿಂಗೆ ಅಂತ ಅಂದು ಹೋಗಿದಾರನು ಅಂತಲೂ ಹೇಳಿದೆ ನಾನು ಹೋಗಿದ್ದಾರೆ ಅಲ್ಲಿ ನಮ್ಮ ಸಬ್ಸ್ಕ್ರೈಬರು ಖುಷಿ ಆಯಿತು ನನಗೆ ಅಂತೇಳಿ ಅಂದು ಹೇಳಿದ್ದೆ ನಾನು ಯಾರಿಗೂ ಒತ್ತಾಯನೂ ಮಾಡಿಲ್ಲ ರೀ ಅದ್ರ ಬಗ್ಗೆ ನಾನು ಹೋಗ್ತಿರೋ ಅಥವಾ ಇಲ್ವೋ ಅಂತೇಳಿ ಇಂಟ್ರೆಸ್ಟ್ ಇದ್ದವ್ರು ಇದ್ರೆ ನಾನು ನಂಬರ್ ಹಾಕಿರ್ತೀನಿ ತೊಗೊಳ್ರಿ ಅಂತ ನಾನು ಹೇಳಿದ್ದೀನಿ ರೀ. ಮತ್ತು ಈಗ ಅಲ್ಲಿ ಹೋದವರು ಆಲ್ರೆಡಿ ನನಗೆ ಒಂದು ವಿಡಿಯೋ ಕಳಿಸಿದ್ದಾರೆ ಅಲ್ಲೇ ಕಂಪ್ನಿ ಒಳಗೆ ಕೂತ್ಕೊಂಡು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅವ್ರಿಗೆಲ್ಲ ನೋಡಿ ಖುಷಿ ಆಯಿತು. ಒಬ್ರು ಬೆಂಗೇರಿಯವ್ರ ರೀ, ಒಬ್ಬರು ಹಳ್ಯಾಳದವ್ರಂತ್ರಿ, ಇನ್ನೊಬ್ರು ಬೆಂಗಳೂರದವರು ದಾವಣಗೆರೆಲಿಂತ ಅವರಲ್ಲೆಲ್ಲ ಹೋಗಿ ನನಗೆ ಅದು ವಿಡಿಯೋ ಬಂದೈತ್ರಿ. ನಾನು ನಿಮ್ಮ ಜೋಡಿ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ರೀ. ಅದನ್ನು ಹಾಕಿರ್ತೀನಿ ನೋಡಿರಿ ನಾನು ಇದ್ರದ್ದು ಕಂಪ್ನಿಲಿಂತ ಕಂಪ್ನಿ ಒಳಗೆ ಹೋಗಿ ಅವ್ರು ಕುಂತಂತ ವಿಡಿಯೋ ಇರೋದು ಅವ್ರು ಭೇಟಿ ಆದಂಥ ವಿಡಿಯೋ ಇರೋದು ಹಾಕ್ತೀನಿ ನೋಡಿರಿ. ನಿಮ್ಮ ಹೆಸರು ಹೇಳಿದ್ದೆ ವಿಡಿಯೋ ಮಾಡಿದ್ದೀನಿ. ಶೌಕತ್ ಅಲಿ ಕಮಲುದ್ದೀನ್ ಸರ್ ನಿಮ್ದು ಮೊಹಮ್ಮದ್ ಅಲಿ ಎಲ್ಲಿ ಕೈ ತೆಗಿದೆ ನೀವು? ಬೆಳಗಾಂ. ಸರ್ ನೀವು? ಅಬ್ದುಲ್ ರಹೀಮ್ ಮೊಹಮ್ಮದ್ ಅಲಿ ಬೆಂಗಳೂರಿನಿಂದ. ಇವರು ದಾವಣಗೆರೆ. ನೀವು ಸರ್ ಬೆಳಗಾಂ? ಹುಬ್ಳಿ. ಹುಬ್ಳಿ ಅವ್ರ ಊರು ದೇವರು. ನೋಡಿದ್ರ ಹಾಕಿದ್ದೀನಿ. ಇವ್ರು ನಮ್ ಕೆಲಸ ಮಾಡೋರು ಪಾಪ ಕೆಲಸ ಮಾಡ್ತಾರೆ. ಮಮ್ಮಿ ಗಂಜಿ ಕುಡಿಯಕ್ಕೆ ಕುಡಿಯಕತ್ತೀನಿ. ಬಾಡೆ ತಿಕ್ಕೊಂಬಂದಿರಿ ಹೊರಗೆ ದೊಳಗ್ಬಿಟ್ಟ ಕಣ್ಯಾಕ ಕತ್ತಲು ಬಿಡಿಸ್ದಂಗೆ ಆಕತ್ತ ನನಗೆ. ಒಂದು ದೊಮ್ಮಕ್ಳು ಇಲ್ಲದಂಗೆ ಆಕತ್ತ. ಅದಕ್ಕೆ ಹೊರಗೆ ಬಿಸಿಲು ಭಾಳ ಇತ್ತ ಆಗಲ್ಲೇ ಗಂಜಿ ಮಾಡಿದ್ದು ಅದಕ್ಕೆ ಒಂದು ಸ್ವಲ್ಪ ಗಂಜಿ ಕೊಡ್ದಾರ ಅಂತಂದು ಗಂಜಿ ಕೊಡೋಕೆ. ಮತ್ತು ನಮ್ಮದು ಸಬ್ಸ್ಕ್ರೈಬರ್ ರೀ ನಿನ್ನೆನ ಮೊನ್ನೆ ಹೇಳಿದ್ದೆವು ನಾಳೆ ಮಾಡಿಕೊಡ್ರಿ ಅಂತಂದು ಆರ್ಡ್ರ್ ರೀ ಚಿಕನಿಂದ ಬಿರಿಯಾನಿ ರೀ. ಹ್ಞೂ ಅಂತ ಹೇಳಿದ್ವಿ ನಾವು. ಸಂಡೇ ಐತಲ್ರಿ ನಮ್ಗೆ ಮಾಡಿಕೊಡ್ರಿ ಅಂತಂದು ಹ್ಞೂ ಅಂತ ಹೇಳಿದ್ವಿ. ಅವ್ರೇನು ನಿನ್ನೆ ಅದು ಎಲ್ಲೇ ಹೊರಗಡೆ ಏನೋ ಹೋಗೋದು ಬಂತಂತ ಹಾಗಾಗಿ ಬೇಡ ಅಂತ ಹೇಳಿದ್ರು. ಹೋಗ್ಬಿಡು ಮತ್ತೆ ಹೇಳಾಕಿಲ್ಲ ಅಂತ ನಾವು ಮಾಡಿದ್ವಿ. ಇವತ್ತು ಹೇಳ್ರಿ ಮತ್ತೆ ಅವ್ರು ಹಂಗೆ ಮಾಡಕ್ಕೆ ಹೋಗ್ಬಿಡ್ರಿ ಆಗಲ್ಲ ಅಂತ ಹೇಳಿ ನಾವು ಮತ್ತು ನಾಳೆಗೆ ಮಾಡ್ತೀವಿ ಅಂತಂದು ಮನೆಯೊಳಗೆ ಏನಿಲ್ಲ ಎಂತಿಲ್ಲ ಅಂತೇಳಿ ಇಲ್ಲ ನೀವು ಮಾಡ್ಕೊಡಬೇಕು ಇವತ್ತು ನಮಗೆ ಅಂತ ಅನ್ನಕತ್ತಾರೆ. ಅದೇನಿಲ್ಲ ಕೆಳಗೆ ಹೋಗಿ ಸಿಗ್ಬೋದೇನು ರೀ. ಆ್ಯಕ್ಚುಲಿ ಟೊಮೆಟೊ ಹಣ್ಣು ಸ್ವಲ್ಪ ಕಡಿಮೆ ಅದ ರೀ. ಮತ್ತು ಕೊತ್ತಂಬರಿನೂ ಎಷ್ಟೈತೆ ಏನಿಲ್ಲ ಗೊತ್ತಿಲ್ಲ ರೀ. ಹಂಗೆ ಆಗ್ಬಿಡುತ್ತೆ ನನ್ನ ಪ್ರಾಬ್ಲಮ್ ರೀ. ಅದಕ್ಕೆ ವಯಸ್ಸಾದವ್ರು ಅದ ರೀ. ಅವ್ರಿಗೆ ಹೊರಗಡೆ ಹೋಗಿ ಎಷ್ಟು ತಿನ್ಸ್ಕೊಂಬಂದ್ರೆ ಸಕಿನ ಮಾಡ್ದಲ್ಲ ಆ ಥರ ಬೇಕಂತಾರೆ. ಅದಕ್ಕೆ ನಮಗೆ ಇದು ಮಾಡಿಕೊಡ್ರಿಪ್ಪ ಅನ್ನಕತ್ತ ನಾವು ಅನಾಗಿರ್ತಾರಂತ ಎಲ್ಲರಿ ಬಂದು ತೊಗೊಂಡು ಹೋಗ್ತಾರಂತ ಮಧ್ಯಾಹ್ನ ಬಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಮಾಡಿರಿ ಅಂತಂದು ಹೇಳ್ಯಾರಿ. ಆಯ್ತು ಬರೀಪ್ಪ ಅಂತಂದು ಹೇಳಿದಿರಿ. ನಾನು ಇನ್ನೊಂದು ಸ್ವಲ್ಪ ಬಿಡಿ ಅನ್ನೋದಕ್ಕೆ ಅದಕ್ಕೆಲ್ಲ ಇಟ್ಬಿಡು ಮನೆ ಕೆಳಗೆ ಹೋಗ್ಬರ್ತೀನಿ. ಟೊಮೆಟೊ ಅದು ನೋಡಿ ತೊಗೊಂಬರ್ತೀನಿ ಹಚ್ಚಿರ್ತಾರೆ ಮೇಲೆ ಉಳ್ಳಾಗಡ್ಡಿ ಹೆಚ್ತಿಂತು. ಹಚ್ಚಿ ಸ್ವಲ್ಪ ಗಂಜಿ ಕುಡ್ದು ಹೋಗ್ಬರ್ತೀನಿ. ಹೋಗಿ ಬಂದಿರಿ ನಾನು ಟೊಮೆಟೊ ಹಣ್ಣು ಮತ್ತು ಮೊಸರು. ಬಾಬಾ ಚಹಾ ತೊಗೊಂಬರ್ತೀನಿ ತಡ್ರಿ. ತಡ್ರಿ ಚಹಾ ತೊಗೊಂಬರ್ತೀನಿ ರೀ. ಹಾಲಿದ್ದಿಲ್ಲ ರೀ ಹೋಗಿ ತೊಗೊಂಬಂದಿರಿ ನಾನು. ಸಾಕ್ಬಿಡು ಮಾರಿಪ್ಪ ಟೊಮೆಟೊ ಹಣ್ಣು ಹೆಚ್ಚು ಸ್ವಲ್ಪ ತೊಳೆದು ಹೆಚ್ಚುವ ಟೊಮೆಟೊ ಹಣ್ಣು ಒಂದು ಡಬ್ರಿ ಒಳಗೆ. ಈಗ ಇದಾಗಿದ್ದವು ಕೊತ್ತಂಬರಿ ಇಲ್ಲ ಐದು ತೊಗೊಂಬನಿ ಹೋಗಿ ಒಂದು ಸ್ವಲ್ಪ ಅದನ್ನ ಹಾಕೋಣಂತ ಸಂಜೆ ಮುಂದೆ ತೊಗೊಂಬರ್ಕೊರೈತಿ. ಸಂಜೆ ಮುಂದೆ ಇಲ್ಲಿ ತರಕಾರಿ ಹಚ್ಚೋದು. ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಟೇನಿ ರೀ. ಆಮೇಲೆ ಮಮ್ಮಿ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳತ್ತಾರ. ಮಸಾಲೆ ಅಂದ್ರೆ ಇದು ಒಂದು ಸ್ವಲ್ಪ ಒಣ ಖಾರಮ್ಮ, ಗರಂ ಮಸಾಲ, ಆಮೇಲೆ ಬಿರಿಯಾನಿ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಕಸೂರಿ ಮೆಂತ್ಯ, ಖಾರ ಪುಡಿ ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಒಂದಿಷ್ಟು ಮೆಣಸಿಗೆ ಹಾಕೋಣ. ಅದ್ರಾಗ ಒದ್ದಾಗ ತೆಳಗೆ ಹಸ್ತಂತ ಸ್ವಲ್ಪ ಖಾರ ಕಡಿಮೆ ಹಾಕ್ರಿ ಅಂದ್ರೆ ಹಂಗಾಗಿ ಖಾರ ಸ್ವಲ್ಪ ಕಡಿಮೆ ಹಾಕಿ ನಾನು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಅಷ್ಟೇ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಟೊಮೆಟೊ ಹಣ್ಣು ಹಾಕೊಳ್ಳೋಣ. ಇದ್ರೊಳಗೆ ಎಲ್ಲ ಮಿಕ್ಸ್ ಮಾಡಿಬಿಡೋದ್ರಿ. ಮಿಕ್ಸ್ ಮಾಡ್ತೀನಿ ಎಲ್ಲ. ಕರಿಬೇವು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಅಷ್ಟೇ ಎಣ್ಣೆಯೊಳಗೆ ಫ್ರೈ ಮಾಡ್ತೀನಿ ಅಂತ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಆಮೇಲೆ ಅರ್ಶಿನ ಪುಡಿ ಹಾಕೊಳ್ಳೋಣ. ಇಲ್ಲಿ ಸ್ವಲ್ಪ ಮೊಸರು ಹಾಕೊಳ್ಳಿ ಇದ್ರೊಳಗೆ. ಈಗ ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡೋಣ. ಇವಾಗ ಇಲ್ಲಿ ಮಿಕ್ಸ್ ಮಾಡಿದ್ವಿ ರೀ ಚಿಕನ್. ಈ ರೀತಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಬಿಡ್ಬೇಕು ರೀ. ಉಳ್ಳಾಗಡ್ಡಿ ಫ್ರೈ ಆಗಮಟ ಅಂದ್ರೆ ನೆಂದು ಬಿಡ್ತದೆ. ಸ್ವಲ್ಪ ಪೀಸ್ ಎಲ್ಲ ಖಾರ ಉಪ್ಪೆಲ್ಲ ಹಿರ್ಕೊಂಡ್ಬಿಡ್ತೀವಿ. ಸ್ವಲ್ಪ ಎಲೆಕಾಯಿ, ಲವಂಗ ರೀ, ಒಂದು ಅರ್ಧ ಚಕ್ರ ಮಗ್ಗಿ, ಚಕ್ಕಿ, ಪಲಾವ್ ಎಲೆ, ಸಾಜೀರಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. 1 kg ಇದೆ. 1 kg ಅಕ್ಕಿ, 1 kg ಚಿಕನ್ ಇದೆ. ಈಗ ಉಪ್ಪು ಹಾಕೊಂಡ್ರೆ ಇದರೊಳಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ತರಲಿ ಒಂಚೂರು ಎಣ್ಣೆ ಹಾಕೊಳ್ಳೋಣ. ನಿಂಬೆಹಣ್ಣು ಇದ್ರೊಳಗೆ ಹಿಂಡ್ಕೊಂಡು ಇದ್ರೊಳಗೆ ಹಾಕ್ಕೊಂಬಿಡೋಣ. ನೋಡ್ರಿ ನಾನು ಸ್ವಲ್ಪ ಉದ್ದಾಗ ಗುಂಡಿ ಐತ್ರಿಪ್ಪ. ಇದ್ರೊಳಗೆ ಅದ್ರ ಅನ್ನ ಉದುರಾಗಂಗಿಲ್ಲ ರೀ, ಮೆತ್ತಗಾಗ್ಬಿಡತ್ರಿ.
ಅದಕ್ಕೆ ಅಗಲ್ಪಾಯ್ದು ಡಬ್ರಿ ತೊಗೊಲಿಲ್ಲ ರೀ ನಾನು. ಇದು ಗುಂಡಿ ಅಂತ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ, ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕ್ರಿ. ಎಣ್ಣೆ ಫುಲ್ ಬಿಸಿ ಆಗ್ಬೇಕ್ರಿ. ಬಿಸಿ ಆಗುತ್ತೆ. ಬಿಸಿ ಆಗಿಂದ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕೊಂಡ್ರಿ. ಎಣ್ಣೆ ಕಾಲಕ್ಕೆ ನೋಡಿ ಮಸ್ತ್ ಕಾಯಿ. ಮತ್ತು ನಮಗೆ ಇನ್ಸ್ಟಾಗ್ರಾಮ್ಲಿಂತ್ರ ಅವಾಗೂ ಸಿಮ್ರನ್ ಅಕ್ಕ ಅನ್ನೋರು ಇದನ್ನು ಮಾಡಿದ್ರು ಅವ್ರು, ವೃದ್ಧಾಶ್ರಮಕ್ಕೆ ದಾಲ್ಚಾ ಒಗ್ಗರೆನ ಜಿಗಿರಿ ಪಲ್ಯ. ಹೌದು. ಮತ್ತು ಇವರು ಒಂದು 2-3 ಸಲ ರಾಜೇಶ್ ಸರ್ ಇದಕ್ಕೆ ಬೇರೆ ಕಡೆ ಹೋಗಿ ಪಲಾವ್ ಕಟ್ಟು ಬಂದು ಬರ್ತಡೇ ಇತ್ತಲ್ಲ ಅವ್ರ ಮಗಳದ ಪಲಾವ್ ಹಂಚ್ರಿ ಅಂತೇಳಿ ಅಂದ್ರೆ ಅದು ಮಾಡಿದ್ವಿ. ಮತ್ತು ಅವರು ಇದು ನೆಕ್ಲೆಸ್ ಅವರು ಹೇಳಿದ್ರು, ಅವ್ರಿಗೆ ಒಂದು ಮಾಡ್ಕೊಟ್ಟಿವಿ. ಮತ್ತು ಇನ್ನೊಬ್ರಿಗೆ ಮಾಡ್ಕೊಟ್ಟಿವಿ ನಾವು. ಕವಿತಾ ಏನು ಸಾವಿತ್ರಿ ಅಂತ ಮೇಡಮ್ ಅಂತಂದಿದ್ರು ನೋಡ್ರಿಪ್ಪ, ಅವ್ರಿಗೊಬ್ರಿಗೆ ಮಾಡ್ಕೊಟ್ಟಿವ್ರಿ. ಈಗ ಮತ್ತೊಬ್ರು ಯಾರು ನೋಡ್ರಿಪ್ಪ, ನಮಗೆ ಖುಷಿ ಆಗೈತ್ರಿ. ಎಲ್ಲ ಇವು ಇನ್ಸ್ಟಾಗ್ರಾಮ್ದಲ್ಲ ಜಾಸ್ತಿ ಬರಾಕತ್ತಾರ ನಾವು. ಇನ್ಸ್ಟಾಗ್ರಾಮಿಂದ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇಲ್ಲೇ ಹುಬ್ಳಿ, ಧಾರವಾಡ, ನವನಗರ ಇವೆಲ್ಲ ಸುತ್ತಮುತ್ತ ಹಳ್ಳಿದಲ್ರಿ ಬಂದು ನೀವು ತೊಗೊಂಡು ಹೋಗ್ತೀವಿ ಅಂತಂದು ಹೇಳಿದ್ರೆ ನಾವು ಖಂಡಿತವಾಗ್ಲೂ ನಿಮಗೂ ಮಾಡ್ಕೊಡ್ತೀವಿ. ಯಾರಿಗಾದ್ರೂ ನಮ್ಮ ಕೈಯಾರೆ ಬಿರಿಯಾನಿ ಉಣ್ಣೋ ಅಂತ ಮನಸ್ಸಾಗಿತ್ತು ಅಂತ ಹೇಳಿದ್ರೆ, ಆಸೆ ಇತ್ತು ಅಂತ ಹೇಳಿದ್ರೆ ನಮಗೆ ಮೆಸೇಜ್ ಮಾಡಿರಿ, ನಾವು ಅಲ್ಲಿ ನಿಮ್ಗೆ ನಂಬರ್ ಕೊಡ್ತೀವಿ. ನಿಮ್ಗೆ ಯಾವ ಥರದ್ದು ಬೇಕಂತಿರಲ್ರಿ ಅಡುಗೆ ಆ ಥರ ಮಾಡ್ಕೊಡ್ತೀವಿ. ನಿಮ್ಗೆ ಇದು ಕುಸ್ಕಾ ರೈಸ್, ದಾಲ್ಚಾ ಆಗಿರ್ಬೋದು, ಜಿಗಿ ಪಲ್ಯ ಆಗಿರ್ಬೋದು, ಇಲ್ಲ ಬಿರಿಯಾನಿ ಆಗಿರ್ಬೋದು, ಇಲ್ಲ ಚಿಕನ್ ಗ್ರೇವಿ, ಅನ್ನ, ಚಪಾತಿ, ರೊಟ್ಟಿ ಏನೋ ಆಗಿರಲಿ ನೀವು ನಮಗೆ ಹೇಳ್ರಿ, ನಾವು ಮಾಡ್ಕೊಡ್ತೀವಿ. ಮತ್ತು ಅದ್ರದ್ದಾದ ಪ್ರೈಸ್ ಇರ್ತಾವ್ರಿ. ಬೇಕಂತೇಳಿ ನಾವು ಮೆಸೇಜ್ ಹಾಕ್ತೀವಿ ರೀ, ನಿಮಗೆ ಯಾವ್ದು ಬೇಕಂತೀರಿ ಅದ್ರ ಮೇಲೆ. ನಮ್ಮ ಆಸೆ ಫಸ್ಟು ಗೊತ್ತಾಗಿಲ್ಲ ನಮ್ಮ ಮಂದಿ ಅದನ್ನ ಯಾಕೆ ಹಾಕಿರ್ಬಿಟ್ರಿ ಅಂತ. ಏನು ಕ್ಯಾಪ್ ಮಸ್ತ್ ತೊಗೊಂಡಿಲ್ಲ ಆಸಿಪ, ನೋಡಿ ಆಸಿಪ್ ಕ್ಯಾಪ್ ಇಲ್ಲ ಐತಿ. ಆಸಿಫ್ ಹಿಂದೆ ಕೂದಲ ಮಸ್ತ್ ಬಿಟ್ಟು ಬಿಡ್ರಿ ಅಂತಾರೆ, ಕಮೆಂಟ್ ಹಾಕ್ತಾರೆ. ತಕ್ಕೋ ಆಸಿಫವು ಅಂತೇಳಿ. ಚಂದ ಕಾಣ್ತಾವ ತಗೊಂಡಿನ. ಇವಾಗೆಲ್ಲೇ ನೀರು ಕುದಾತೈತೆ ನೋಡ್ರಿ. ಇವಾಗ ಮಮ್ಮಿ ಅಕ್ಕಿ ತೊಗೊಂಬರಕ್ಕೆ ಹೋಗಿದ್ದಾರೆ ರೀ, ತೊಗೊಂಬರ್ಲಿ. ಎಲ್ಲ ಉಳ್ಳಾಗಡ್ಡಿನೂ ಫ್ರೈ ಆಗತ್ತಾವ. ಇವು ಅಕ್ಕಿ ತೊಳೆದಿಟ್ಕೊಂಡಿರಿ. ಸ್ವಲ್ಪ ಹೊತ್ತು ನೀರು ಇಟ್ಟಿದ್ದೆ, ನೀರೆಲ್ಲ ಬಸ್ತೀನಿ. ಈಗ ಅವನ್ನ ಬಸ್ಕೊಂಡು ಹಾಕಾಕತ್ತೀನಿ ರೀ. ಇಲ್ಲಿ ಉಳ್ಳಾಗಡ್ಡಿನ ಚಲೋ ಫ್ರೈ ಆಗತ್ತಾವ್ರಿ. ಈ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಿ. ಇಲ್ಲಿ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರಿಗೆ ಬಂದ್ರು. ಈ ಚಿಕನ್ ಹಾಕೊಂಡ್ರಿ. ಚಿಕನಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿದ್ರೆ. ಈಗ ಮತ್ತು ಇವ್ರಿಗೊಂದು ಅರ್ಧ ಕೆಜಿ ಚಿಕನ್ ಬೇರೆ ತರ್ತೀನಿ ನಾನು. ಏನು ಯಾಕೆ ಮಾಡ್ಕೊಳ್ರಾಕ ಅಂತ ಹೇಳಂದು. ಏನು ಮಾಡ್ತೀರಿ ನೋಡು, ಒಂದು ಗ್ರೇವಿ ಮಾಡ್ತೀವಿ, ಏನು ಮಾಡ್ತೀರಿ. ನಾವು ತರ್ಸೋದಾಗಿದ್ರೆ ನಿನ್ನೆ ತರಿಸಿದ್ವಿ ಬಿಟ್ಟು, ಸಂಡೇ ಇತ್ತಲ್ಲ ನಿನ್ನೆ. ಮತ್ತು ಇದು ಆರ್ಡ್ರ್ ಬಂತಂದು ಇವತ್ತು ತರಿಸಿದ್ರಿ ಅವ್ರಿಗೆ. ಮತ್ತು ಇವರು ಏನಾರ ಮಾಡ್ಕೊಳ್ರ ಹುಡುಗರು ಅಂತ ಹೇಳಿ ಅರ್ಧ ಕೆಜಿ ಬೇರೆ ತರ್ತೀನಿ. ನಾನು ಕುದಿಯಕತ್ರಿ. ನನಗೆ ಮೊದಲು ಅಡುಗೆ ಮಾಡೋದಂದ್ರೆ ಇಷ್ಟ. ಮತ್ತು ಅದ್ರಾಗ ಆರ್ಡ್ರ್ ಬಂದೈತಿ ಅಂತ ಹೇಳಿದ್ರೆ ನನಗೆ ಇಲ್ಲದ ಖುಷಿ ರೀ ಇವತ್ತು. ಭಾಳ ಅಂದ್ರೆ ಭಾಳ ಖುಷಿ ಆಗೈತೈತಿ ಫ್ರೆಂಡ್ಸ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದು ಹೇಳಿದ್ರೆ ಹೇಳ್ರಿ, ನಿಮ್ಮಿಂದ ನನಗೂ ಒಂದು ಹೆಲ್ಪ್ ಆಗುತ್ತೆ ರೀ. ಈಗ ಒಂದು 50% ಬ್ಯಾಟ್ರಿ ಸ್ವಲ್ಪ ಮೆತ್ತಗೆ ಆಗಲ್ರಿ ಅನ್ನ ರೀ. ಇದು 50% ಕುದಿತು ಅಂತ ಹೇಳಿದ್ರೆ ಮತ್ತು ಇದು ಉದುರು ಭಾಳ ಆಗ್ಬಿಡುತ್ತೆ ರೀ. ಯಾಕಂದ್ರೆ ಸ್ವಲ್ಪ ಮೆತ್ತಗನ ಬೇಕಂತೀರಿ. ನೀವು ಮೆತ್ತಗೆ ಅಂತಿರಲ್ರಿ, ಅಜ್ಜಿ ಸಲುವಾಗಿ ಮಾಡ್ತಿರ್ತಿರಲ್ಲ, ಹಂಗೆ ಮಾಡಿರಿ ಅಂತಂದು ಹೇಳಕತ್ತಾರೆ ಅವರು. ಅದು ಸುಮ್ಮನೆ ನೀರು ಹಾಕಿ ಆಮೇಲೆ ಕಡೆ ಅಕ್ಕಿ ಹಾಕಿ ತಿರುತಿದ್ವಲ್ಲ, ಹಂಗೆ ಮಾಡಿದ್ರೆ ಚಲೋ ಆಗ್ತಿತ್ತೇನು ರೀ. ನಾನು ಈ ಥರ ಮಾಡಕತ್ತೆ. ಇರಲಿ ಇದನ್ನು ಸ್ವಲ್ಪ ಅಕ್ಕಿನ ಜಾಸ್ತಿ ಹೊತ್ತು ಕುದಿಸ್ಕೊಂಡು ಅನ್ನ ಮೆತ್ತ ಮಾಡ್ಕೊಂಡು ಹಾಕಿಬಿಡ್ತೀನಿ ರೀ ಅದ್ರೊಳಗೆ. ಇವಾಗ ಇಲ್ಲಿ ನೀರು ಬಸೈತ ನೋಡ್ರಿ. ಅನ್ನ ಆಗೈತೆ ಮೇಲೆ ಕರೆಕ್ಟಿಗೆ ಆಗ್ಬಿಟ್ಟೈತೆ. ಅನ್ನ ಉದುರಿದ್ರಾಗ ಅನ್ನ ರೆಡಿ ಆಗೈತಿ. ಈಗ ಅಂದ್ರೆ ಮೆತ್ತಗಾಗ್ಬಿಡೈತಿ, ಗಂಡಿಲ್ಲ. ಪೂರ ಅಕ್ಕಿ ಇದಾಗ್ಬಿಟ್ಟೈತೇನೆ ಈಗ. ಪೂರ ಎಲ್ಲ ಅನ್ನ ಬೆಂದೈತಿ ಈಗ ಕರೆಕ್ಟಾಗಿ. ಏನು ಚಿಕನ್ನು ಬರ್ತೈತಿ. ಏನು ಮಾಡ್ತೀನಿ, ಅವನ್ನ ಅಕ್ಕಿ ತೊಗೊಂಡು ಇದು ಅನ್ನ ತೊಗೊಂಡು ಇದ್ರ ಮೇಲೆ ಹಾಕ್ಬಿಡ್ತೀನಿ ರೀ ನಾನು. ಇದು ನೋಡಿರಿ, ಅಷ್ಟು ಚಿಕನ್ ಇದ್ರ ಮೇಲೆ ಹಾಕಲಿಲ್ಲ ನಾನು. ಸ್ವಲ್ಪ ಚಿಕನ್ ತಗೊಂಡು ಇದನ್ನು ಹಾಕಿ ಅನ್ನ ಹಾಕ್ಕೊಂಡು ಮತ್ತು ಮೇಲೆ ಒಂದು ಸ್ವಲ್ಪ ಗ್ರೇವಿ ಹಾಕಿ ಮಾಡಿದ್ರಿ. 2 ಲೇಯರ್ ಅಂತಾರೆ ರೀ, ಲೇಯರ್ ಥರ ಮಾಡಿದ್ರಿ. ಅಂದರೆ ಎಲ್ಲ ಅನ್ನಕ್ಕೂ ಮಸಾಲೆ ಹತ್ಕೊಂಡ್ಬಿಡೈತಿ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ ಹಾಕಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡನ್ರಿ. ಅದಕ್ಕೆ ರೀ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿ ಸ್ವಲ್ಪ ತುಪ್ಪಾರ ಆಗಲಿ ಅಥವಾ ಎಣ್ಣೆ ಆಗಲಿ ಹಾಕ್ಕೊಂಬಿಡ್ರಿ. ಹಾಕಿದರೆ ಈಗ ಒಂದು 5 ನಿಮಿಷ ಸಣ್ಣ ಉರಿಲೆ ದಮ್ ಬಿಟ್ಬಿಡನ್ರಿ. ಈಗ ಅಳಲ್ರಿ. ಈಗ ಒಂದು ಅರ್ಧ ಕೆಜಿ ಸಪ್ರೇಟಾಗಿ ಚಿಕನ್ ತರಿಸಿನಂದಲ್ರಿ. ಆರಿಪಾಗಿ ಇವಾಗ ಗ್ರೇವಿ ಪಾವ್ ಅದಕ್ಕೆ ಕಬಾಬ್ ಸುಮ್ಮನೆ ಕಬಾಬ್ ಮಾಡ್ಕೊಂಡು ಬೇಳೆ ಸಾರು ಅನ್ನ ಜೊತೆ ಚಲೋ ಆಕೈತೆ ನಮಗೆ ಅಂತಂದು
ಕಬಾಬ್ ಮಾಡಕತ್ತಾಳ್ರಿ ಈಕಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು, ಅದ್ರಕ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ. ಮೆಣಸಿನ್ಕಾಯಿ, ಕರಿಬೇರಿ, ಬೆಳ್ಳುಳ್ಳಿ, ಅಲ್ಲ ರೀ ಇದನ್ನು ಮಿಕ್ಸಿ ಹಾಕೊಂಬಿಡಕ್ರಿ. ಈಗ ಜೀರಿಗೆ ಹಾಕೋಬೇಕನ್ ಬೇಡ? ಇಲ್ಲ, ಏನಿಲ್ಲ. ಇದು ಬೆಳ್ಳುಳ್ಳಿ ಕಬಾಬ್ ಅಂತ ನೋಡ್ರಿಪ್ಪ, ನೋಡ್ಕೊರಿ ಕರೆಕ್ಟಿಗೆ ಮಸ್ತ್ ಮಾಡ್ತಾಳ್ರಿ ಅರಿಪೆ ಉಣ್ರಿ. ಭಾಳ ಟೇಸ್ಟ್ ರೀ. ಬೇಳೆ ಸಾರು ಅನ್ನೋ ಜೊತೆ ಅಂತ ಅಷ್ಟು ಟೇಸ್ಟ್ ಆಗ್ತಾವೆ ನೋಡ್ರಿ. ಇಲ್ಲೈತೆ ನೋಡ್ರಿ ಅರ್ಧ ಕೆ ಜಿ ಚಿಕನ್ ರೀ ಇದು. ಅದಕ್ಕೆಲ್ಲ ಮಸಾಲೆ ಇದನ್ನ ಮಾಡ್ಯಾಡ್ರಿ ಈಕಿ. ಏನದು ಅದನ್ನೆಲ್ಲ ಅರದ್ರಿ, ಅದು ಹಾಕಿ ಮತ್ತು ಇದಕ್ಕೊಂದು ಸ್ವಲ್ಪ ಬೇಸನ್ ಹಿಟ್ಟು, ಜೋಳದ ಹಿಟ್ಟು, ಉಪ್ಪು, ಅರ್ಶಿನ ಪುಡಿ ಹಾಕ್ಬೇಕಲ್ವ? ಅರ್ಶಿನ ಪುಡಿ ಹಾಕಿ ಹಾಕ್ಬೇಕು, ಭಾಳ ಮಿಕ್ಸ್ ಮಾಡಿ ಕರಿಯೋದ್ರಿ ಅಷ್ಟೇ ರೀ. ಅಯ್ಯೋ ಇದು ಬೆಳ್ಳುಳ್ಳಿ ಕಬಾಬ್ ಅಂದ್ರೆ ಸಾಮಾನ್ಯದ ಕಬಾಬ್ ಅಲ್ರಿ ಇದು. ಇದಕ್ಕೆ ಬೇಸನ್ ಹಿಟ್ಟು ಹಾಕಿದ್ರಿ, ಕಾನ್ಪುರ್ ಹಿಟ್ಟು ಹಾಕಿದ್ರಿ, ಮತ್ತು ಜೋಳದ ಹಿಟ್ಟು ಹಾಕಿದ್ಲು, ಮೊಸರು, ತತ್ತಿರಿ, ಒಂದು ಅರ್ಶಿನ ಪುಡಿ, ಉಪ್ಪು ಹಾಕಿ ಕಸ್ತೂರಿ ಮೆಂತೆ ಅದು ಗ್ರೇವಿ ಮಾಡ್ಕೊಂಡಲ್ರಿ, ಅದು ಮಿಕ್ಸ್ ಮಾಡ್ಕೊಂಡು ಅದನ್ನು ಹಾಕಿ ಮಿಕ್ಸ್ ಮಾಡಿದ್ ನೋಡ್ರಿ. ಈಗ ಸ್ವಲ್ಪ ಹೊತ್ತು ನೆನೆಬೇಕ್ರಿ, ಅದು ನೆಂದಿನ ಮೇಲೆ ಚಲೋ ಆಗದ್ರಿ ಈಗ ಅದು. ಅಂದ್ರೆ ಅವೆಲ್ಲ ಇವು ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಹಿರ್ಕೋಬೇಕ್ರಿ ಪೀಸಸ್, ಅಂದ್ರೆ ಅದು ಟೇಸ್ಟ್ ಆಗ್ತಾವ್ರಿ ಕರಂದ್ರೆ ನಾವು ಅದಿಲ್ಲ. ನಾನು ನೋಡ್ರಿ ಅನ್ನಕ್ಕೆ ಇಟ್ಟಿನಿ ಈಚೆ ಕಡೆ ರೀ. ಮತ್ತು ರಾತ್ರಿದು ಅನ್ನ ಇನ್ನು ಎಷ್ಟು ಹಾಕೊಂಡು ಅನ್ನ ಐತಿ ರಾತ್ರಿದ್ರಿ. ಅಮ್ಮರಿಗಂತೂ ಬಿಸಿದು ಮಾಡಬೇಕಲ್ರಿ. ಸ್ವಲ್ಪ ಟೊಮೆಟೊ ಹಣ್ಣಿನ ರಸ ಮಾಡಿಬಿಡ್ತೀನಿ ರೀ. ಒಬ್ರು ಹೇಳಿದ್ರಿ ಟೊಮೆಟೊ ಹಣ್ಣಿನ ರಸ ಮಾಡೋದು ತೋರಿಸ್ರಿ ಅಂತಂದು ತೋರಿಸ್ತೀನಿ ತಡ್ರಿ. ಈಗ ಅದನ್ನ ರೆಸಿಪಿನ ತೊಗೊಂಡ್ಬಿಡ್ತೀನಿ ರೀ ಟೊಮೆಟೊ ಹಣ್ಣಿನ ರಸಮಿಂದ. ಮತ್ತು ಇನ್ನೊಂದು ನೆನಪಾರಿಲ್ಲಂತ್ರಿ ಈಗ ಬೆಳ್ಳುಳ್ಳಿ ಇದನ್ನು ನಿಂಬೆಹಣ್ಣು ಹಾಕಾದ್ರಿ ಬೆಳ್ಳುಳ್ಳಿ ಕಬಾಬಿ ಲಾಸ್ಟಿಗೆ. ನೋಡೋ ನಾನು ಹೋಗ ಮಸ್ತ್ ಬರಾರಿ ಸರಿಪ ಒಳ್ಳೈತನ. ಇನ್ನೊಂದು ಚೂರು ಇರಲಿ, ಇನ್ನೊಂದು ಸ್ವಲ್ಪ ಇರಲಿ ಬಿಡಿ. ಇಲ್ಲ ಅಲ್ಲೇ ಮಟ್ಟ ಇದಕ್ಕೆಲ್ಲ ಹಾಕೊತೀನಿ ನೋಡಲಿ. ಟೊಮೆಟೊ ಹಣ್ಣು ರಸಮ್ ಕೇಳಿದ್ರಲ್ಲ, ಕರಿಬೇವಿನ ಸೊಪ್ಪು, ಉಳ್ಳಾಗಡ್ಡಿ ಒಂದು ಅರ್ಧ, ಬೆಳ್ಳುಳ್ಳಿ, ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿನಿ. ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ರಸಮ್ ಭಾಳ ಅಂದ್ರೆ ಭಾಳ ಸಖತ್ ಟೇಸ್ಟ್ ಅಂದ್ರೆ ಒಂದು ಕುದಿಸಿ ಮಿಕ್ಸ್ ಮಾಡಿಬಿಡ್ತೀನಿ. ಇದನ್ನು ಸ್ವಲ್ಪ ಜೀರಿಗೆ ಹಾಕೊಂಡು ಇದಕ್ಕೆ ಒಂದೆರಡು ಒಣ ಮೆಣಸಿಗೆ ಹಾಕೊತೀನಿ. ಕುದಿಸ್ಬೇಕೇನು ಮಮ್ಮಿ ಇದು ಫಸ್ಟ್? ಮಾಡೋಣ, ಕುದಿಸ್ಕೊಂಡು ಮಿಕ್ಸಿ ಹಾಕಿ ಒಗ್ಗರಣೆ ಕೊಟ್ಟಿಬಿಡೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ. ಮತ್ತು ಸ್ವಲ್ಪ ಕೆಂಪನ್ನು ಮೆಣಸಿನ್ಕಾಯಿ ಹಾಕ್ತೀನಿ. ಖಾರದವು? ಹೌದು, ಖಾರ ಭಾಳ ಅದಾವು ಇರ್ತಾರೆ. ಕೆಂಪನ್ನು ಹಾಕ್ತೀನಿ ನೋಡಿ, ಭಾಳ ಖಾರದ ಇರ್ತವೆ. ಕೆಂಪಾಗಿಲ್ಲ ಎಲ್ಲವು. ಸ್ವಲ್ಪ ಸಾರು ನಮ್ದು ಬೆಳಗಾಕೈತಿ ಏನು ರೀ. ನಿಮ್ಮ ಮನೆ ಕೆಂಪು ಇದ್ರೆ ಹಾಕಿದ್ರೆ ಅಂತಂದ್ರೆ ಒಣ ಖಾರ ಇರ್ತೈತೆ. ಒಣ ಖಾರನ ಹಾಕಿದ್ರೆ ನಡಿತೈತಿ. ನಾ ಮೆಣಸಿನ್ಕಾಯಿ ಅದಾವ ಅದಕ್ಕೆ ಹಾಕಕತ್ತೀನಿ. 3 ಹಾಕಿನ್ರಿಪ್ಪ ಸಾಕು. ಈಗ ಅದನ್ನು ಸ್ವಲ್ಪ ನೀರು ಹಾಕಿ ಕುದಿಯಾಕೈತಿ ಬನ್ರಿ. ಇದು ನೋಡಿ ಟೊಮೆಟೊ ಹಣ್ಣಿನ ರಸಮ್ ಮಾಡೋಕೆ ಇದೆಲ್ಲ ಕುದಿಯಾಕತ್ರಿ. ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಹಾಕ್ಕೊಂಬಿಡೋದ್ರಿ. ಈಗ ನೀವು ಬೇಕಂದ್ರೆ ಹುರಿದು ಮಾಡ್ಬೋದು ರೀ. ಹಿಂಗೆ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಮತ್ತು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಕಾಳು ಇದ್ದನ್ನು ಹಾಕೊಳ್ರಿ. ಕೊತ್ತಂಬರಿ ಕಾಳು ಇದ್ದಾರೆ ಹಾಗಾಗಿ ನಾನು ಹಾಕೊಂಡೆ ಸಿಂಪಲ್ಲಾಗಿ ಮಾಡಕತ್ತೀನಿ ನಾನು. ಕೊತ್ತಂಬರಿ ಕಾಳು ಮತ್ತು ಇವು ಸ್ವಲ್ಪ ಗಟ್ಟಿ ಬೇಕಂದ್ರೆ ಗೋಡಂಬಿರಿ ಅವನ್ನ ಹಾಕೋಬೇಕು ಇದ್ರೊಳಗೆ. ಅವು ಕಾಲಿಗೆ ಅಯ್ಯೋ ಅಲ್ಲವು ಇಲ್ಲ, ಗೋಡಂಬಿರಿ ಇಲ್ಲ. ಆ ಸಿಪ್ನ ಹೌದಾ? ಇಲ್ಲಿ ನೋಡ್ರಿ ಒಂದು ಪ್ಲೇಟ್ನೊಳಗೆ ತಣ್ಣ ಮಾಡಕ್ಕೆ ತೆಗ್ದೀನಿ. ಇವು ಮ್ಯಾಗಿನ ಸಿಪ್ಪಿ ಎಲ್ಲ ತಗೊಂಡ್ರಿ. ಸಿಪ್ಪಿ ತಗೊಂಡು ಮಿಕ್ಸಿ ಮಾಡ್ಕೊಂಡ್ರಿ. ಈಗ ಇಲ್ಲಿ ನೋಡಿರಿ ಈಗ ಮಿಕ್ಸಿಗೆ ಹಾಕಿದ್ದೀರಿ ನಾನು. ಅಂದ್ರೆ ಹಾಕಿಟ್ಟಿನಿ ರೀ, ಇನ್ನೂ ಮಿಕ್ಸಿ ಮಾಡ್ಕೊಂಡು ಅರಿಪ ಮಾಡ್ತಾರೆ. ಒಂದು 3 ಮೆಣಸಿನ್ಕಾಯಿ ಹಿಂಗೆ ತೆಗ್ದೀನಿ ರೀ. ಅವ್ನು ಖಾರ ಆಗ್ಬಿಡೋದಲ್ರಿ ಮತ್ತು ಹಂಗಾಗಿ ಇದೊಂದು ಸ್ವಲ್ಪ ನೀರು ಕುದಿಸ್ಕೊಂಡಿದ್ದು ನೀರು ತಂದ್ರಿ. ಇದನ್ನು ನೀರೊಳಗೆ ಅದು ಮಿಕ್ಸಿ ಮಾಡ್ಕೊಂಡು ಹಾಕೊಂಡ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಸಿನ ಪುಡಿ ಹಾಕೊಂಡ್ರಿ. ಕುದಿಸಿದ ಮೇಲೆ ನಾನು ಒಗ್ಗರಣೆ ಕೊಡ್ತೀನಿ ರೀ. ಅದೆಲ್ಲ ಸಾರು ಕುದ್ಮೇಲೆ ಒಗ್ಗರಣೆ ಕೊಡ್ತೀನಿ ರೀ. ಈಗ ಸ್ವಲ್ಪ ಅರಸಿನ ಪುಡಿ ಹಾಕೊಂಡ್ರಿ. ನೋಡಿರಿ ಈಗ ನೀರು ಹಾಕಿ ಕುದಿಯಾಕಿಟ್ಟಿನಿ. ಇದು ಕುದ ನಂತರ ಒಗ್ಗರಣೆ ಕೊಟ್ಟುಬಿಡ್ತೀನಿ ರೀ. ನೀವು 3 ಮೆಣಸಿನ್ಕಾಯಿ ತೆಗೆದ್ರೆ ಸ್ವಲ್ಪ ಖಾರ ಆತು ನೋಡ್ರಿ. ಅದು ಖಾರ ಭಾಳ ಇದ್ದಿರೋ ಮೆಣಸಿನ್ಕಾಯಿ ಅದಕ್ಕೆ ತೆಗಿದ್ದೆ ನಾನು, ಆದರೂ ಖಾರ ಆತ್ರಿಪ್ಪ. ಇಲ್ಲಿ ನೋಡಿರಿ ನಾನು ಒಗ್ಗರಣೆ ಕೊಡೋಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಜೀರಿಗೆ ಅಷ್ಟೇ ಯೂಸ್ ಮಾಡೀನಿ ರೀ. ಮತ್ತೆ ಏನು ಹಾಕ್ಕೊಂಡಿನಿ ರೀ. ಇಲ್ಲ ರೀಪ ಚಿಕನ್ ಕಬಾಬ್ ಮಾಡಕತ್ಲ ನೋಡ್ರಿ. ಹಚ್ಚಿದ್ರಿ ಕೇಳಿದ್ರಲ್ಲ ಆಗೈತಿ ಏನಂತಂದ್ರೆ ಆಗೈತ್ರಿಪ್ಪ. ಹಳ್ಳಿನೂ ಹಳ್ಳೈತಿ. ಮತ್ತಿದು ಡಬ್ಬಿ ನಮ್ದು ಕಟ್ಕಸ್ಬೇಕಂದ್ರೆ ನಮ್ಮ ಡಬ್ಬಿನೇ ಇಲ್ಲ ರೀ. ಅದು ಮೊನ್ನೆ ಇದನ್ನು ಕಿಚಡಿ ದರ್ಗಾದಾಗ ಕೊಟ್ಟಿದ್ರಲ್ಲ ಅದನ್ನ ಹಾಕಿ ಕೊಟ್ಟು ಕಳಿಸಿದ್ವಿ. ನಮ್ಮ ಬಾಬಾಗೆ ಹೇಳಿದೆ ನಾನು ಆಗದಾಗ ಕೊಟ್ಟು ಕಳಿಸಿ ಬಾಬಾ ಯಾರು ಬರೋಕತ್ರ ಅಂತಂದು ಯಾರು ಬಂದೇ ಇಲ್ಲ. ಏನು ಕೊಟ್ಟು ಕಳಿಸ್ಬೇಕು. ಅದಕ್ಕೆ ಅಮ್ಮ ಏನಂದ್ರು ಒಟ್ಟು ಡಬ್ಬಿನ ಎತ್ತು ಕೊಡ್ಬೇಡ್ರು, ಒಂದು ಸ್ವಲ್ಪ ಒಂದೇ ಚಮಚ ಆಗಲ್ದಕ್ಕ ತಕ್ಕಂದು ಒಂದು ಇದ್ರೊಳಗೆ ಅರಿಬದವ್ರು ನಮ್ಮ ಕಟ್ಟ ಅಂತವು ಅರಿವಿ ಮಾಡಿಟ್ಟಾರೆ ಅಮ್ಮವನ್ನ ಹೊಲದು. ಅದ್ರೊಳಗೆ ಕಟ್ಟು ಕಳಿಸ್ರಿ ಅಂದ್ರೆ ಒಂದು ಅಂತಂದು ಹೇಳಿ ಈಗ ಒಂದು 2 ಚಮಚ ಅದರಾಗಿ ನಾನು ತಗೊಂಡು ಕಟ್ಟಿಬಿಡ್ತೀವಿ. ಇಲ್ಲ ಆಸಿಪ ಎಗ್ ರೈಸ್ ಅಂತಂದ ನೋಡಿರಿ. ಮತ್ತು ಅವಂಗೆ ಎಗ್ ರೈಸ್ ಮಾಡಿದೆ ರೀ. ಕುಂತಾನ್ರಿ ಇದನ್ನು ಹಾಕಿ ಕೊಡ್ಬೇಕೇನ್ರಿ ಈಗ ಅವಂಗೆ. ಈಗ ಅವ್ರು ಬಂದ್ರೆ ಅಂದ್ರೆ ಅದನ್ನು ಮೊದಲು ಅದನ್ನು ಎತ್ತಿಬಿಟ್ಟು ಕಟ್ಟಿ ಹೊರಗಿಟ್ಟು ಆಮೇಲೆ ಕಡೆ ನಮ್ಮ ಕೆಲಸ ಮಾಡ್ಕೊತೀವಿ. ಬರಾಕತ್ತೀವಿ ಅಂತ ಹೇಳಿದ್ರಿ ಅವ್ರು. ಗಾಡಿ ತೊಗೊಂಬಂದು ತೊಗೊಂಡು ಹೋಗ್ತಾರಂತ್ರಿ. ತೊಗೊಂಡು ಹೋದ್ರಿ ಅವರು. ಇಲ್ಲಿ ಒಂದು 2 ಚಮಚ ತೆಗೆಂದ್ರಿ ಅಮ್ಮಗೆ ಹಾಕಿ ಕೊಟ್ಟೆ. ಅಮ್ಮ ಉಣ್ಣಾಕತ್ತಾರ. ಹೆಂಗೈತಮ್ಮ ಬಿರಿಯಾನಿ ರೀ?
ಚಲೋ ಆಗೈತ್ರಿ ಮೆತ್ತಗೈತಿಲ್ಮ ಹಾಂ ಆರ್ಡ್ರ್ ಬಂದಿತ್ತಮ್ಮ ನಮಗದು ಅವರು ಹೇಳಿದ್ರೆ ಅದಕ್ಕೆ ಮತ್ತು ನೀವು ಪೂರ ಡಬ್ರಿನ ಎತ್ತಿ ಕೊಡ್ಬಾರ್ದು ಅಂತೀರಿ ಅದಕ್ಕೆ ಒಂದು 2 ಸಲ ತಗೊಂಡು ನಿಮಗೆ ಟೇಸ್ಟ್ ಮಾಡಕ್ಕೆ ಕೊಟ್ಟಿರಿ ಚಲೋ ಆಗೈತಿ ಮೆತ್ತಗೆ ಹ್ಞೂ ಉಣ್ಣು ಹಾಕೊಂಡು ನಮ್ಗೆ ಏನು ಬೇಕು ಅಂತ ರಸಮ್ನ ಐತಿ ಇಲ್ಲ ಅನ್ನನ ಐತಿ ಅದನ್ನ ನೋಡ್ರಿ ಏನು ಹಾಕೊಂಡು ನೋಡ್ರಿ ಹಸಿಪಾಯಿ ಎಗ್ ರೈಸ್ ಐತೋ ನಾ ಮಾಡಿದ್ದು ಚಲೋ ಆಗೈತೆ ಇಲ್ಲ ಯಾರಿಗೆ ಬಂದು ಕಬಾಬ್ ಕರಿಯೋದಿನ್ನು ಮುಗಿವಲ್ತ್ರಿ ಆ ಕಡೆದ್ದು ಈ ಕಡೆ ಬರ್ತಾಳ್ರಿ ಈ ಕಡೆ ಒಲಿದ್ದು ಆ ಕಡೆ ಒಲಿ ಹೋಗ್ತಾಳ್ರಿ ಇಲ್ಲಿ ನಾನು ಚಾ ಐತ್ರಿ ಬಿಸಿಟ್ಟಿನಿ ಚಾ ರೀ ನಮ್ಮ ಸುಲ್ತಾನ ಮುನ್ನ ರೀ ಏನಂತ ಮುನ್ನ ಅವನು ಏನಿಲ್ಲದಿಲ್ಲ ಹಾಂ ಹೋಗ್ಕಂಡಿ ಮಾಡಕತ್ತಂತ ತಗೋ ನೀವು ಉಂಡಿಲ್ಲ ಹಾಂ ನಿನ್ನಿದ ಬೆಳೆ ಸಾರಿತ್ರಿ ರಸಮ್ ಇತ್ತು ಕಬಾಬ್ ಹಚ್ಕೊಂಡು ಊಟ ಮಾಡಕತ್ತಾರ ಅವರು ಹೆಂಗಾಗ್ಯಾವ ಮುನ್ನ ಕಬಾಬ ಚಲೋ ಆಗ್ಯಾವ ನೋಡ್ರಿ ಅಮ್ಮನ ಅಂಗಡಿಗೆ ಹೋದ್ರಿ ಚಾ ಕಟ್ಟು ಬರ್ತೀನಿ ನಾ ತೊಗೊಂಡು ಹೋಗಿ ಮತ್ತು ನಿನ್ನೆ ಹಂಗೆ ಬೀಸ್ಕೊಳ್ಳೋದು ಬೇಡ್ರಿ ಬಿಸ್ಕಿಟ್ ಬೇಕಂತಂದ್ರೆ ನಾನು ಅಲ್ಲೇ ತೊಗೊಳ್ಕೊಳ್ತು ನಾ ಕೇಳಿದೆ ಹೋಗಂಬಂದ್ರೆ ಮತ್ತು ಇದು ಊಟ ಏಟ್ ಮಾಡಿದ್ರಿ ಏನೈತಮ್ಮ ಮತ್ತು ಉಪ್ಪಿಟ್ರೆ ಮಾಡ್ಕೊಂಬರ್ಲಿನ್ರಿ ಆಮೇಲೆ ಅಂತಂದು ಬೇಡವಾ ಏನು ಬೇಡ ಅಂತಂದು ಅಂದ್ರೆ ಹೋಗಂಬಂದ ಬಿಸಿಟ್ಟು ಚಾ ತಿಂದು ಹೋದ್ರಿ ಏನು ಬೇಡ ಅಂತ ಹೇಳಿದ್ರೆ ಹ್ಞೂ ರೀ ಅಂತಂದು ಹೇಳಿ ಒಂದು ಸ್ವಲ್ಪ ಚಾ ತೊಗೊಂಡು ಹೋಗ್ತೀನಿ ಆರಿಪನ್ ಏನೋ ಮಾಡಾಕತ್ತಾಳ್ರಿ ಬ್ರೆಡ್ ಚೀಸ್ ಏನು ಮಾಡಾಕತ್ತಾಳ್ರಿ ಮಸ್ತ್ ಗಮಗಮ್ಮ ಅಂತ ಏನು ಪರಿಮಳ ಬರ ಆಯ್ತು ರೀ ಮನೆ ತುಂಬಿಗಿನ ಅದು ಆಕೆ ಚಾನಲ್ ಒಳಗೆ ಬರ್ತೈತೆ ನೋಡಿರಿ ಆರಿಪಂದ ಚಾನಲ್ ಒಳಗೆ ಬರ್ತೈತೆ ಕುಮಿನಿ ಕಿಚನ್ ಒಳಗೆ ಮತ್ತು ಅಲ್ಲಿ ಸೀರೀತಿ ವಿಡಿಯೋ ಬಿಡ್ತೀವಲ್ಲ ರೀ ಫ್ರೆಂಡ್ಸ ನೋಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಗೆ ಯಾವುದಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ತೊಗೊಳ್ರಿ ನಮ್ಮ ಕಡೆ ಒಂದು ಖರೀದಿ ಮಾಡಿರಿ ನಿಮ್ಮಿಂದ ನಮಗೂ ಒಂದು ಹೆಲ್ಪ್ ಆಗುತ್ತೆ ರೀ ಇಲ್ಲಿ ಅಮ್ಮನ ಕಡೆ ನಾನು ಚಹಾ ತೊಗೊಂಬಂದೆ ರೀ ಚಹಾ ಕುಡಿಯಾಕತ್ತಾರ ಅಮ್ಮ ನಮ್ಮ ಬೇಜಾನರ ಮುನ್ನಾವರ್ಲ ಅಂತ ಇನ್ನೊಂದು ಸ್ವಲ್ಪ ಉಳ್ದವ್ರಿ ಮೀನು ಖಾಲಿ ಆಗ್ಯಾವ ಚಹಾ ಕೊಟ್ಟು ಬಂದಿರಿ ನಾನು ವಾಲಿಬಾಲ್ ಆಡಕತ್ತೀರಿ ವಾಲಿಬಾಲ್ ರೀ ವಾಲಿಬಾಲ್ ಆಡಕತ್ತೀರಿ ಆಡ್ರಿ ಸ್ವಲ್ಪ ವ್ಯಾಯಾಮ ಅದಂಗೆ ಆಕೈತಿ ವ್ಯಾಯಾಮ ಅದಂಗೆ ಇದು ನೋಡ್ರಿ ನಂದು ಮೆಣಸಿಗೆ ಹುರಿಯಾಕತ್ತೀರಿ ಈಗ ಇಬ್ಬರು ಅವರು ಹರಿಬಿನು ಮತ್ತು ಬಾಂಡಿನ ತೊಗೊಂಡು ಹೋದ್ರೆ ಸ್ವಲ್ಪ ಬೇಳೆ ಕುದಿಯಕ್ಕೆ ಹಾಕೀನಿ ರೀ ಅವು ಹಣ್ಣಂಗೆ ಕುದಿಲಿ ಅಂತಂದು ಮತ್ತು ಅಮ್ಮಾರಿಗೆ ಅಲ್ಲಿ ಬರಲ್ಲಲ್ಲ ರೀ ಹಾಗಾಗಿ ಅವನು ಸ್ವಲ್ಪ ಎಣ್ಣೆ ಹಚ್ಚಿ ಕೆಂಪಾಗಿ ಹುರಿತೀನಿ ರೀ ಕೆಂಪಾಗಿ ಹುರಿದು ತಗೊಂತೀನಿ ರೀ ನಮ್ಮ ಅಪ್ಪ ಬಂದ್ರಿ ಏನೋ ಕುಕ್ಕರ್ ಏನೋ ಇದಾಗಿದಂತ್ರಿ ರಿಪೇರಿ ಮಾಡ್ಸಕ್ಕೆ ಬಂದಾರಿ ಅವ್ರು ಹಿಡ್ಕಿ ಹೋಗಿದ್ದು ರೀ ಅಮಾಸಿ ನಾಳೆ ಬಾಳೆಹಣ್ಣು ತೊಗೊಂಬಂದೇನಿ ಚಲೋ ಆಯ್ತು ಬಿಡ್ರಿ ತಕೊಂಡ್ರ ಮತ್ತೆ ಇವಾಗ ಇವ ಅಮಾಸಿ ಬಾಳೆಹಣ್ಣು ತೊಗೊಂಬರ್ದ ತಕೊಂಡ್ರಿ ಆಡಂತ ಹೇಳಕ್ ಬರಂಗಿಲ್ಲ ಇಲ್ರಿಪ್ಪ ತಗೊಂಡಿಲ್ಲ ತಗೋರಿ ದೇವ್ರು ಅಪ್ಪ ಇನ್ನು ಹಂಗಾರ ಅದ್ರ ತಕೊಂಡ್ ತಿಂದ್ರೆ ತಿಂದಿವ್ರಿಪ್ಪ ದೇವ್ರು ಅಂತಂದಾಗ ತಿನ್ನಂಗಿಲ್ರಿ ನನಗರಿ ಬಾಳೆಹಣ್ಣಾಗಿತ್ತೆ ಇದು ಹಿಡಿಕ್ ಹೋಗಿತ್ರಿ ಹಾಕ್ಸಿದ್ರಿ ನಾವು ಹಾಕ್ಸಿದೆ ಹೊಸದ ಕಾಣಕತ್ತಾವ ತಗೋರಿ ಮತ್ತೆ ಚಲೋ ಆತ್ರಿ ಅವಿಂದ ಆಗಿದ್ದಾಗ ರಿಪೇರ್ ಮಾಡ್ಸ್ಕೊಂತಿದ್ರ ಬರ್ತಾವ್ರಿ ಅವು ಇಲ್ಲ ತಂದ್ರೆ ಇಲ್ಲ ಇಲ್ಲ ತಂದ್ರೆ ಇಲ್ಲ ರೀ ಅಡಿಗ್ರಿ ಅಪ್ಪ ಅಡಿಗೆನ ಏನ್ ಮಾಡಿದ್ರಿ ಹೋಲ್ ಬಿಡ್ರಿ ಊಟ ಮಾಡ್ಕೊಂಡು ಹೋಗಂತವ್ರಿ ಒಂಬತ್ತು ಯಾಕೆ ಬಂತು ಟೈಮ್ ಉಂಡು ಹೋಗಂತ್ರಿ ಎಲ್ಲ ಆಗೈತ್ರಿ ನಮ್ದು ಮಾಡ್ತೀನಿ ಅಂಡ ಬಿರಿಯಾನಿ ಇಲ್ಲ ಚಿಕನ್ ಬಿರಿಯಾನಿ ಏನ್ರ ಮಾಡ್ಬಿಡ್ರಿ ಚಿಕನ್ ತರ್ಸಿರನ ಬರ್ತೀನಿ ಅಷ್ಟೇ ಬರ್ತಿ ಅಮ್ಮ ಬಂದ್ರಿಗೆ ಅಮ್ಮಗೆ ಊಟ ಕೊಟ್ಟು ಬಂದೆ ನಾನು ನಿಮ್ದು ಎಲ್ಲರದು ಊಟ ಆಗೈತಿ ಅಂತ ಅನ್ಕೊತೀನಿ ಫ್ರೆಂಡ್ಸ ಮತ್ತು ಎಲ್ಲರಿಗೂ ಗುಡ್ ನೈಟ್ ರೀ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.